ನೀವು ಕುಂದ್ರಕ್ಕ ಆಗ್ಲಿಲ್ಲ ಅಂದ್ರೆ ಸೈಡ್ ಹೋಗ್ಬಿಡ್ರಿ. ಇಲ್ಲಿ ಯಾರು ನಿಂದ್ರಂಗಿಲ್ಲ, ಯಾರು ನಿಂದ್ರಂಗಿಲ್ಲ. ಇಲ್ಲಿ ಎದಕ್ ಬಂದಿರಿ? ಹುಡುಗಾಟಿ ಮಾಡಕ್ ಬಂದಿರಿ. ಶಾಂತಿ ಒಟ್ಟಾಗದ್ಲಾಕ್ಬೇಡಿ, ಎಲ್ಲ ನಿಮ್ದ ಐತಿ ವೇದಿಕೆ. ಈಗ ಒಟ್ಟ ಶಾಂತಿ ನೀವು ಕೊಡ್ರಿ. ಸುಭಾಷ್ ಕಾಕಾರ ಬಿಟ್ಟು ಕೆಳಗೆ ಕೊಡ್ರಿ, ಬಾಬು ಕೊಡ್ರಿ, ಕೆಳಗೆ ಕೊಡ್ರಿ. ನೀವು ಕೊಡ್ರಿ ಅಧ್ಯಕ್ಷರ, ಕೆಳಗೆ ಕೊಡ್ರಿ. 1 ನಿಮಿಷ ಕೊಡ್ರಿ, ಇಲ್ಲ ಕೆಳಗೆ ಕೊಡ್ರಿ. ಇಲ್ಲಿ ಬಿಟ್ಟು ಕೊಡ್ರಿ. ತಮ್ಮ ಅಧ್ಯಕ್ಷರ ಆ ಉಳ್ಕೋದ್ರೆ ಯಾರು ಅಧ್ಯಕ್ಷ ಕೊಡ್ಸ್ರಿ, ಕೆಳಗೆ ಕೊಡ್ಸ್ರಿ. ನಿಂದ್ರವರೆಲ್ಲ ಸೈಡ್ ಹೋಗ್ಬಿಡ್ರಿ, ಯಾರು ಕೊಡ್ಬೇಡಿ, ಸರಿದ್ ಬಿಡ್ರಿ. ಕಡೆ ಶಕುನಿಗಳದಾರ. ರಾಜ್ಯಪಾಲ CS 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಹೆಂಗೈತಂದ್ರ ಈ ಮಕ್ಕಳ ತಾಕತ್ ಅಂದ್ರ ಏನತನ ಫ್ಯಾಕ್ಟ್ರಿ ಚಾಲು ಆಗಿಲ್ಲ. ರೈತ ಸಂಘ ತಾಕತ್ತಿದ. ಯಾವ ಸರ್ಕಾರ ರೈತನ ಮುಂದೆ ಏನೂ ಅಲ್ಲ. ರೈತನ ಸಂಘ ತಾಕತ್ ಮುಂದೆ ಯಾವ್ದು ತಾಕತ್ ನಡೆಯಂಗಿಲ್ಲ. ರಾಜಕಾರಣ ಬಿಡ್ರಿ, ಪಕ್ಷ ಬಿಡ್ರಿ. ಕಾಗವಾಡ ಹಿಡ್ಕೊಂಡು ಎಷ್ಟು ಜನ MLA ಕಾಂಗ್ರೆಸ್ ಇರ್ಲಿ, BJP ಇರಲಿ, JDS ಇರ್ಲಿ, ರಾಜೀವ್ ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗ್ ಸ್ವಾಭಿಮಾನ ಇತ್ತಾರ, ಮಾನವೀಯತೆ ಇತ್ತಂದ್ರ ರೈತ ಬೆಳೆದ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ಮೊಳಗೆ ಇತ್ತಂದ್ರ ಬರ್ರಿ, ಬಂದ್ ಭಾಗವಹಿಸ್ರಿ. ಯಾವ MLA ಮಾತಾಡ್ತಾನ್ರಿ ಒಂದ್ ಸ್ವಲ್ಪ ಪರಿಗಿಟ್ಕೋರಿ. ನೀವೆಲ್ಲ ಪಗಾರ ಹೆಚ್ಚಾಗ್ಲಿಕ್ ಮಾತಾಡ್ತಾರೆ ಎಲ್ಲರೂ. 4,500 ಕಬ್ಬಿನ ಬಿಲ್ ಗೊತ್ಕೊಡಂತ ಯಾವ MLA ಮಾತಾಡ್ತಾನಪ್ಪ? 20 ದಿನ ರೈತ ಸಂಘದವ್ರು ಯಾರು ಮನೆಗೆ ಹತ್ತಿಲ್ಲ. ಕಬ್ಬ ಬಂದ್ ಮಾಡಾಕತ್ಯಾರ, ಟ್ರ್ಯಾಕ್ಟರ್ ಬಂದ್ ಮಾಡಾಕತ್ಯಾರ. ಇವರು ದುಷ್ಟ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡು ಬಂದಾರ. ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ. ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಜಿಲ್ಲೆಯ ಎಲ್ಲ MDಗಳನ್ನು, ಫ್ಯಾಕ್ಟ್ರಿ ಮಾಲಕರನ್ನು ಶುಗರ್ ಕಮಿಷನರ್ ಆಫೀಸ್ ಒಳಗೆ ಮೀಟಿಂಗ್ ಕರೆದಿದ್ವಿ. ಆ ಮೀಟಿಂಗ್ನೊಳಗೆ ಏನಾಯಿತು, ನಾವು ಕನಿಷ್ಠ 300 ರೂಪಾಯಿ ಇವತ್ತು ಘೋಷಣೆ ಮಾಡ್ರಿ ಅಂತ ಕೇಳಿದ್ವಿ. 500 ಅಲ್ಲ 300 ಮಾಡಿರಿ ಇವತ್ತು ಬಂದು ಒಂದು ಮೀಟಿಂಗ್ ಒಂದು ಬೆಲೆ ಇರ್ತದೆ ಅಂತ ಹೇಳಿದ್ವಿ. ಅವಾಗ DC ಅವರು ಎಲ್ಲ MDಗಳ ಜೊತೆ ಮೀಟಿಂಗ್ ಮಾಡಿದಾಗ ನಾವು 50 ರೂಪಾಯಿ 100 ರೂಪಾಯಿ ಕೊಡ್ತೀವಿ ಅಂದರು, ಭಿಕ್ಷೆ ಹಾಕಿದ ರೀತಿ ಒಳಗೆ. ಅದಕ್ಕೆ ನಾವು ವಿರೋಧ ಮಾಡಿ ಎಲ್ಲ MDಗಳನ್ನು 9 ಗಂಟೆವರೆಗೆ ಕೂಡ ಹಾಕಿದಾಗ DC ಅವರು ಕೈ ಮುಗಿದು ವಿನಂತಿ ಮಾಡ್ಕೊಂಡ್ರು, ನಾನು ಕರ್ಸೀನಿ, ನಾನು ಶುಗರ್ ಕಮಿಷನರ್ ಮೀಟಿಂಗ್ ಮಾಡಿ ಒಂದು ಬೆಲೆ ನಿರ್ಧಾರ ಮಾಡೋಣ ಅಂತ ಹೇಳಿದಾಗ ನಾವು ಎಲ್ಲರೂ ಬಿಟ್ಟಿವಿ. ಬೆಳಗ್ಗೆ ಶುಗರ್ ಕಮಿಷನರ್ ಆಫೀಸ್ನೊಳಗೆ ಬೆಂಗಳೂರೊಳಗೆ ಮೀಟಿಂಗ್ ಆಯಿತು. ಮೀಟಿಂಗ್ ಮಾಡಿ ವಾಪಸ್ ನಮ್ಮ ರಾಜ್ಯಾಧ್ಯಕ್ಷರು, ರೈತ ಮುಖಂಡರು ವಾಪಸ್ ತಮ್ಮ ಊರಿಗೆ ಬರೋದ್ರೊಳಗೆ ರಾಜಕಾರಣಿಗಳ ಕುತಂತ್ರ ಏನಾಯಿತು ಅಂದರೆ CS ಜೊತೆಯಿಂದ ರಾಜ್ಯಪಾಲರ ಜೊತೆ ಮಾತಾಡಿ ಸಹಿ ಮಾಡಿಕೊಂಡು 20ನೇ ತಾರೀಕು ಫ್ಯಾಕ್ಟ್ರಿ ಚಲೋ ಅಂತ ಆರ್ಡರ್ ಘೋಷಣೆ ಮಾಡ್ಕೊಂಡಿದ್ವಿ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಇವತ್ತು ಸಾವಿರಾರು ಸಂಖ್ಯೆಯೊಳಗೆ 16,000 ರೈತರು, ಇನ್ನೂ ಹಾವೇರಿ, ದಾವಣಗೆರೆ ಅಂದ್ರೆ ರೈತರು ಬರ್ಲಿಕ್ಕಂತಾರೆ. ಇದೊಂದು ದೊಡ್ಡ ಪ್ರಮಾಣದ ಹೋರಾಟ. ಜಿಲ್ಲಾ ಉಸ್ತುವಾರಿ ಬರಬೇಕು, ಈ ಜಿಲ್ಲೆ ಎಲ್ಲ MLAಗಳು, MPಗಳು, ಮಾಜಿ ಹಾಲಿ ಎಲ್ಲರೂ ಬರಬೇಕು, ಫ್ಯಾಕ್ಟ್ರಿ ಮಾಲೀಕರು ಬರಬೇಕು, MD ಬರಬೇಕು. ಒಂದು ರೇಟ್ ಘೋಷಣೆ ಆಗಬೇಕು ಮಹಾರಾಷ್ಟ್ರ ಮಹಾದಾರಿ ಒಳಗೆ. ಈಗ ಹಮೀದ್ ವಾಡಿಯವರು 3,410 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇನ್ನೊಬ್ಬರು 3,550 ರೂಪಾಯಿ ಘೋಷಣೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಕರ್ನಾಟಕದೊಳಗೆ 3,500 ಕನಿಷ್ಠ ಬೆಲೆಯನ್ನು ಕೊಡಬೇಕಂತೇಳಿ ನಮ್ಮದು ಗೊತ್ತಾಯಿತು. ಗುರುಜಿ, ಈಗಾಗಲೇ ತಾವು ದೀಪಾವಳಿ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಫ್ಯಾಕ್ಟ್ರಿಯನ್ನು ಮುಡಿಕೆ ಹಾಕಿ ಕೀಲೆ ಹಾಕಿದ್ರೆ ಅವರು ಉದ್ಘಾಟನೆ ಮಾಡೋರಿದ್ರು. ಆ ಸಂದರ್ಭದಲ್ಲಿ ಒಂದು ಸಂದೇಶ ಅಂದ್ರೆ ಸರ್, ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಇದಾವೆ. ಎಲ್ಲ ಫ್ಯಾಕ್ಟ್ರಿ ಹೋರಾಟ ಮಾಡೋಕ್ಕಿಂತ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಬಂದ್ ಮಾಡಿದರೆ ಒಂದು ಗಟ್ಟಿಯಾದ ಮೂಗು ಹಿಡ್ದಂಗೆ ಆಗ್ತದೆ ಅಂತ ಅವ್ರ ಫ್ಯಾಕ್ಟ್ರಿನ ಬಂದ್ ಮಾಡಿದ್ದೀವಿ. ಅವತ್ತು ಅವ್ರು ಆರ್ಡರ್ ಕೊಡ್ತಾಯಿದ್ರು, ಗ್ಯಾಂಗ್ಗಳಿಗೆ ಆರ್ಡರ್ ಕೊಡ್ತಾಯಿದ್ರು, ಅದನ್ನು ಬಂದ್ ಮಾಡಿದ್ವಿ. ಅವ್ರು ಹೇಳಿದರು, ಗುರುಜಿ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋಂಗಿಲ್ಲ, ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ, ಅದಕ್ಕೆ ನಾವು ಬದ್ಧದ್ವಿ ಅಂತ ಹೇಳಿದಾಗ ನಾವು ಹೋರಾಟ ಹಿಂತಕ್ಕೊಂಡು. ಅಂದರೆ ಒಂದು ವಿಚಾರ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತೀನಿ, ಯಾವುದೇ ಫ್ಯಾಕ್ಟ್ರಿ ಮಾಲೀಕರಿರಲಿ, ಯಾವುದೇ ಜಿಲ್ಲೆ, ಯಾವುದೇ ಪ್ರಾದೇಶಿಕ ಇರಲಿ, ಅಲ್ಲಿ ಎಲ್ಲ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲ ಕಾರ್ಖಾನೆಗಳು, ರಾಜಕಾರಣಿಗಳು ಕಾರ್ಖಾನೆಗಳದಾವ್ರಿ. ಈಗಾಗಲೇ ತಮ್ಮ ಪಗಾರಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕಂತ ತಾವು ಹೋರಾಟಗಳು ಮಾಡ್ತಾರೆ. ರೈತರ ವಿಷಯ ಬಂದಾಗ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಒಂದೇ ಹೇಳ್ಬೇಕಂದ್ರೆ BJP, ಕಾಂಗ್ರೆಸ್, JDS ಯಾರೇ ಇರಲಿ, ರೈತ ಉದ್ಧಾರ ಆದಂತರ ಅವ್ರು ಬೇಡಬೇಕಂಗಿಲ್ಲ. ಯಾಕಂತಂದ್ರೆ 1,000 ರೂಪಾಯಿ 1,500, 2,000 ಕೊಟ್ಟು ಮತ ಹಾಕೊಳ್ತಕ್ಕಂಥ ರಾಜಕಾರಣಿಗಳು ರೈತಗೊಂದು 500 ರೂಪಾಯಿ ಬಿಲ್ ಘೋಷಣೆ ಮಾಡಿದ್ರೆ ಬ್ಯಾಂಕ್ನೊಳಗೆ ಸಾಲ ಮಾಡಂಗಿಲ್ಲ, ಸಾಲಗಾರ ಆಗಂಗಿಲ್ಲ, ಈ ರಾಜಕಾರಣಿಗಳ ಕೈ ಒಡ್ಡಂಗಿಲ್ಲ, ನಮ್ಮದು ಏನೂ ನಡೆಯಂಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವೆಲ್ಲ ಪಕ್ಷದವ್ರು ಏನು MLAಗಳದ, ರಾಜಕಾರಣಿಗಳದ ಎಲ್ಲರೂ ಒಕ್ಕಟ್ಟಾಗಿ ಬಿಡ್ತಾರೆ. ಅದಕ್ಕೆ ಬಿಲ್ ಘೋಷಣೆ ಮಾಡಂಗಿಲ್ಲ, ಕಡಿಮೆ ಕೊಟ್ಟರೆ ಅವ್ರಿಗೆ ಲಾಭದ ಅಂತ ಅವರ ಚಿಂತನೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆ ಒಳಗಿಲ್ಲ, ಜಿಲ್ಲಾಧಿಕಾರಿಗಳು ಜಿಲ್ಲೆ ಒಳಗಿಲ್ಲ. ನಿಮ್ಮ ಪ್ರತಿಭಟನೆ ಅವ್ರು ಬರುವವರೆಗೆ ಇರ್ತದೋ ಅಥವಾ ನಿರಂತರವಾಗಿ ಪ್ರತಿಭಟನೆ ಇರ್ತದೆ? ಇನ್ನೊಂದು 2-3 ಗಂಟೆಯಲ್ಲಿ ರಸ್ತೆ ಮ್ಯಾಗ ಆಗ್ತದೆ. ನಾವೊಂದು ಸೂಕ್ಷ್ಮ ಈಗಾಗಲೇ ಚಿಂತನೆ ಮಾಡೀವಿ, ಅದನ್ನು ಆಮೇಲೆ ತಮಗೆ ತಿಳಿಸ್ತೀವಿ. ಈ ಹೋರಾಟ ಏನಾದರೂ ಸರಿಯಾಗಿಲ್ಲ, ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಒಂದು ಗಟ್ಟಿ ನಿರ್ಧಾರ ಆಗ್ತದೆ. ಜಿಲ್ಲೆ ಒಳಗೆ ಕ್ರಾಂತಿ ಆಗ್ತಕ್ಕಂಥ ಹೋರಾಟ ಸಾಯಂಕಾಲ ನಿರ್ಧಾರ ಆಗ್ತದೆ.
ನೀವು ಮಾಡ್ಕೊಂಡು ಹೋಗ್ಬೇಕಂತ ಚಿಂತನೆ ಒಳಗಿದೆ ಸರ್. ಅದು ಗಟ್ಟಿ ನಿರ್ಧಾರ ಮಾಡ್ಕೊಂಡೇ ಹೋಗ್ತೀವಿ. ಕೇವಲ ಇಷ್ಟೇ ರೈತರು ಇರ್ತಾರೋ ಮನೆ ಒಳಗಿನ ಮಹಿಳಾ ರೈತರು ಕೂಡ ಇವತ್ತು ತಪ್ಪಿ ನಿರಂತರ ನಾಳೆ ನಡೀತು ಅಂತಂದ್ರೆ ಏನೋ ಒಂದು ಚಿಂತನೆ ಹೇಳಿದ್ನಲ್ಲ, ಅದು ಗಟ್ಟಿ 4 ಗಂಟೆ ಒಳಗೆ ಜಿಲ್ಲಾ ಉಸ್ತುವಾರಿ DC SP ಅವರು ಫ್ಯಾಕ್ಟ್ರಿ ಮಾಲೀಕರು MD ಅವರು ಎಲ್ಲರೂ ಬರದೇ ಇದ್ರೆ ನಾವೊಂದು ಮುಖಂಡರು ಒಂದು 20 ಜನ ನೀನು ಚರ್ಚೆ ಮಾಡಿದ್ವಿ. ಇಲ್ಲಿ ಬರಲಿಲ್ಲ ಅಂದ್ರೆ ಈ ಹೋರಾಟ ಬೇರೆ ಕಡೆ ಹೋಗ್ತದೆ. ಸಾಯಂಕಾಲ ನಿಮ್ಗೆ ಅಲ್ರಿ ಹಾವೇರಿಗೆ ಕ್ರಾಸ್ದಾಗ ಸ್ಟ್ರೈಕ್ ಮಾಡಿದಾಗ ನೀವು ಅಲ್ಲಿ ರೇಟ್ ನಿಗದಿ ಮಾಡಿ ಹೊಕ್ಕಿವತ್ತು ಹೇಳಿದ್ರಿ, ಅಲ್ಲಿ ಆದಂಗೆ ಇಲ್ಲಿ ಆಗಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಬಂದು ವಿನಂತಿ ಮಾಡ್ಕೊಂಡು ಸರ್, ತಮಗೂ ಎಲ್ಲ ಗೊತ್ತದ ಮಾಧ್ಯಮ ಮುಖಾಂತರ MDಗಳನ್ನ ನಾಳೆ ಕರೆಸ್ತೀನಿ, ಮೀಟಿಂಗ್ ಮಾಡ್ತೀನಿ, ಒಂದು ರೇಟ್ ಘೋಷಣೆ ಮಾಡೋಣ ಅಂದಾಗ ಹಿಂಗೆ ತಗೊಂಡಿವಿ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಯಾವುದೇ ಪಕ್ಷಕ್ಕೆ ಸಂಬಂಧ ಇಲ್ಲ, ರೈತರ ಸಲುವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ ನಾವು ಬೆಲೆ ಕೊಟ್ಟಿವಿ. ಇಲ್ಲಿ ಯಾರೇ ಬಂದು ವಿನಂತಿ ಮಾಡ್ಕೊಂಡ್ರೆ ನೀವು ಜಿಲ್ಲಾ ಉಸ್ತುವಾರಿ ಬರಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು, SP ಅವರು ಬರಬೇಕು, ಫ್ಯಾಕ್ಟ್ರಿ ಮಾಲೀಕರು MD ಅವರೆಲ್ಲ ಬರಬೇಕು. ಯಾರೇ ಬಂದರೂ ಸಹಿತ ನಮಗೊಂದು ಕನಿಷ್ಠ 3500 ಬಿಲ್ ಅದ. ಸ್ವಲ್ಪ ನಾವು ಸರದಾಡ್ತೀವಿ, ಯಾಕಂದ್ರೆ 3410 ರೂಪಾಯಿ ಮಹಾರಾಷ್ಟ್ರವ್ರು ಘೋಷಣೆ ಮಾಡ್ಯಾರ. ಅದನ್ನು ಘೋಷಣೆ ಮಾಡಿದ್ರು ನಾವು ಮಾಲಿಯಕ್ಕೆ ಹೋಗ್ತೀವಿ ಸರ್. ಈಗಾಗಲೇ ಸರ್ ಹೇಳಿರ ಎಲ್ಲ ಫ್ಯಾಕ್ಟ್ರಿಯವ್ರು ಒಂದಾಗಿ ಮೀಟಿಂಗ್ ಮಾಡ್ಕೊಂಡು ನಮ್ಮೊಳಗೆ ನಮಗೆ ಜಗಳ ಹಾಕ್ತಾ ಇರ್ತಾರೆ. ಅದೊಂದು ಕುತಂತ್ರ ಮಾಡಾಕತ್ತಾರೆ ಅವರು. ನಾವು ಬಿಲ್ ಬೇಡ ಸರ್ಕಾರ ಅದೊಂದು ಕುತಂತ್ರ ಮಾಡಾಕತ್ತಾರೆ. ಅದನ್ನೆಲ್ಲ ನಾವು ತಡಿಬೇಕಾದ್ರೆ ಒಂದು ಮಂತ್ರ ಐತೆ ನಮ್ಮಲ್ಲಿ. ಅವ್ರ ಮಕ್ಕಳು ನಮ್ಮ ಮಟ್ಟಿಗೆ ಬರಬೇಕು. ಈ ಕುತಂತ್ರ ಮಾಡೋ ಮಕ್ಕಳು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ, ನಾವು 10 ಎಕರೆ ನಮ್ಮ ಜಮೀನಿಗೆ 5 ಎಕರೆ ಕಬ್ಬು ಹಚ್ಚೋದು, 5 ಎಕರೆ ಮೇಲಾಟಿ ಮಾಡೋದು. ಮುಂದೆ 20 ಎಕರೆ ಇದ್ದಾವ 10 ಎಕರೆ ಮಾಡೋದು, 10 ಎಕರೆ ಮೇಲಾಟಿ ಮಾಡೋದು. 1 ಎಕರೆ 2 ಎಕರೆ ಇದ್ದಾವ 1 ಎಕರೆ ಕಬ್ಬ, 1 ಎಕರೆ ಚಿಲ್ಲರ. ಇವ್ರು ಎಷ್ಟು ಫ್ಯಾಕ್ಟ್ರಿ ಇದಾವ್ರಿ ನಮ್ಮಲ್ಲಿ ಗುರುಗಳಿಗೆ? 29 ಫ್ಯಾಕ್ಟ್ರಿ ಒಳಗೆ 9 ಫ್ಯಾಕ್ಟ್ರಿ ಅಷ್ಟೇ ನಡಿಬೇಕು. ಆ ಟೈಪ್ ನಮ್ಮ ಕಬ್ಬು ಹಚ್ಕೊಂಡ್ರೆ ಅವ್ರ ಮಕ್ಕಳು ನಮ್ಮ ಮನೆಗೆ ಬರ್ತಾರೆ ನನ್ನ ಅಭಿಪ್ರಾಯ. ಅದ ಈಗ ಇವತ್ತು ನೀವು ಈ ಗುರ್ಲಾಪುರ ಕ್ರಾಸ್ ಒಳಗೆ ಪ್ರತಿಭಟನೆ ಮಾಡತ್ತೀರಿ. ಕೆಲವೊಂದು ರೈತ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಾಡತ್ತಾರ. ಆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆ ರೈತರಿಗೆ ಏನು ಹೇಳಾಗ್ತದೆ ನೀವು? ಹುಚ್ಚಿಕೊಂಡ್ರೆ ನೀವು ಆಣಿ ಕಟ್ಟಾರಿ, ಒಟ್ಟು ಯಾರು ಹಾಕ್ತಾರೆ ಖಬರ್ ಐತೆ ಅಂತ ಕೇಳಿ ನಾವು ಫ್ಯಾಕ್ಟ್ರಿ ಮಾಲಕರನ್ನ ಆಣಿ ಕಟ್ಟಾರಿ. ಆಣಿ ಒಟ್ಟು ಯಾರು ಹಾಕವ್ರೆ? ನೀವೇನು ಫ್ಯಾಕ್ಟ್ರಿಯಾಗಿ ಬೆಳೆದು ಹಾಕ್ತೀರಿ ಕಬ್ಬ? ನಾವು ರೈತರದ್ದು ಓದಿದ್ದೇ ಹಾಕ್ಬೇಕಲ್ಲ ನೀವು. ಅದಕ್ಕೆ ಹುಚ್ಚುಳಿ ಮಕ್ಕಳ ಒಟ್ಟಿಗೆ ಹಾಕೋರು ಜೋಪಾನ ಮಾಡೋದು ನಾವು ಬೇಡ್ಕೊಳಕಿದ್ದೀವಿ. ರೈತರು ನಾವು ಬೇಡ್ಕೊಳಕಿದ್ದೀವಿ. ಈಗ ಅದರ ಈಗ ಇದಕ್ಕೊಂದು ಬೆಳಗಾವದಾಗ ಹೋರಾಟ ಮಾಡಿದ್ರಿ ನೀವು APMC ಸಂಬಂಧ. ರೈತರು ಅನೇಕ ಎಲ್ಲ ಜಿಲ್ಲೆ ಇಡೀ ರಾಜ್ಯ ತುಂಬ ರೈತರು ನಿಮ್ಮ ಮೇಲೆ ಭರವಸೆ ಅದ. ಇವ್ರು ಏನಾದರೂ ಇವತ್ತು ಗುರ್ಲಾಪುರ ಕ್ರಾಸ್ದಲ್ಲಿ ಬಿಲ್ಲನ್ನು ಘೋಷಣೆ ಮಾಡ್ಕೊಂಡು ಹೋಗ್ತಾರೆ, ವಿಶ್ವಾಸ ಅದ. ಆ ವಿಶ್ವಾಸಕ್ಕೆ ನೀವು ಏನಾದರೂ ಭದ್ರ ಇರ್ತೀರೋ? ಭದ್ರದೀವಿ, ನಾವು ಪೂರ್ತಿ ಭದ್ರದೀವು. ಅದಕ್ಕಾಗಿ ಅದನ್ನು ಮಾಡ್ಕೊಂಡು ನಾವು ಹೋಗ್ತೀವಿ. ಏನೈತೆ ಅಂದ್ರೆ ಇದ್ರೊಳಗೆ ಬಾರದು ಬಪ್ಪದೆಂದಿಗೂ ತಪ್ಪದು. ನಾವು ಬಿಡಂಗಿಲ್ಲತ್ತ ಗಟ್ಟಿ ಮಾಡಿದ್ವು. ಅದಕ್ಕೆ ದೇವ್ರು ಭೇಟಿಯಾಗ ನಮ್ಮ ಅಭಿಪ್ರಾಯ. ತಮ್ಮ ಹೆಸರು? ನಂದ ಪರಮಾನಂದ ಸಿದ್ದಪ್ಪ ಸಣದಿ ಅಕ್ಕಿ ಮಾಡಿ. ಥ್ಯಾಂಕ್ ಯು ಸರ್.